ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಗಜನಿ ಮನೆತನ ಅಂತ ಗಜನಿ ಮನೆತನ ಆಲ್ರೆಡಿ ನಾವು ಗಜನಿ ಮನೆತನದ ಹಿನ್ನೆಲೆಯನ್ನು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಭಾರತ ದೇಶದ ಇತಿಹಾಸದಲ್ಲಿ, ವಿಶೇಷವಾಗಿ ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ, ನಾವು ಮಧ್ಯಯುಗೀನ ಭಾರತ ಇತಿಹಾಸವನ್ನು ಎಲ್ಲಿಂದ ಆರಂಭ ಮಾಡ್ತೀವಿ ಅಂದರೆ ರಿಯಲ್ ಆಗಿ 1206ರಿಂದ ಕ್ರಿಸ್ತಶಕ 1206ರಿಂದ 1707ರವರೆಗೆ ಮಧ್ಯಯುಗೀನ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಅಂದರೆ ಇವತ್ತು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೋಧಿ ಸಂತತಿ, ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್, ಔರಂಗಜೇಬ್ ಒಂದು ಕಡೆ ದೆಹಲಿ ಮನೆತನ ಆಳ್ವಿಕೆ ಮಾಡಿದರೆ, ಇನ್ನೊಂದು ಕಡೆ ಮೊಘಲ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತದೆ. ಅದಕ್ಕಿಂತ ಮುಂಚೆ ಭಾರತ ದೇಶದ ಮೇಲೆ ದಾಳಿ ಮಾಡಿದಂಥ ಮೊದಲ ಮುಸ್ಲಿಮರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತ ದೇಶದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ಮನೆತನ ಯಾವುದಂದ್ರೆ ಅರಬ್ ಮನೆತನ ಅಂತ ಕರಿತೀವಿ. ಅರಬ್ ಸಾಮ್ರಾಜ್ಯ ಒಂದು ಆಕಸ್ಮಿಕವಾಗಿ ಭಾರತ ದೇಶಕ್ಕೆ ಎಂಟ್ರಿ ಕೊಡ್ತು, ಭಾರತವನ್ನು ಬೇಗ ಬಿಟ್ಟು ಹೋಯಿತು. ಅದಾದ ನಂತರ ಭಾರತ ದೇಶದ ಮೇಲೆ ದಾಳಿ ಮಾಡಿದವರು ಟರ್ಕರು ಅಂತ ಗುರುತಿಸ್ತೀವಿ. ಟರ್ಕರು ಅಥವಾ ಮೊಹಮ್ಮದೀಯರ ಆಳ್ವಿಕೆ ಅಥವಾ ದಾಳಿಗಳು ಅಂಥೇಳಿ ಗುರುತಿಸ್ತೀವಿ. ಮೊಹಮ್ಮದೀಯರ ದಾಳಿಗಳ ಉದ್ದೇಶ ಏನಾಗಿತ್ತು ಅಂತಂದರೆ ಭಾರತ ದೇಶದಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದು, ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದು, ಭಾರತ ದೇಶದಲ್ಲಿ ತಮ್ಮದೇ ಆಗಿರುವಂಥ ವಿಶೇಷವಾಗಿರುವಂಥ ಸಂಸ್ಕೃತಿಯ ಪ್ರಭಾವವನ್ನು ಬೀರುವುದು, ಭಾರತದ ನೆಲೆಯಲ್ಲಿ ತಮ್ಮ ಸಂಸ್ಕೃತಿಯನ್ನು ಸಮ್ಮಿಶ್ರಣಗೊಳಿಸುವುದು, ಈ ಎಲ್ಲ ಉದ್ದೇಶಗಳನ್ನಿಟ್ಟುಕೊಂಡು ಭಾರತ ದೇಶಕ್ಕೆ ಗಜನಿ ಮನೆತನ ಆಗಮಿಸ್ತದೆ. ಈ ಗಜನಿ ಮನೆತನದ ಸ್ಥಾಪಕ ಯಾರು? ಗಜನಿ ಮನೆತನದ ಸ್ಥಾಪಕ ಅಲಪ್ತಗಿನ್. ಅಲಪ್ತಗಿನ್. ಈ ಅಲಪ್ತಗಿನ ನಂತರ ಆತನ ಮಗ ಯಾರಂದ್ರೆ ಸಬಕ್ತಗಿನ್. ಹೌದು, ಸಬಕ್ತಗೀನನ ಕಾಲದಲ್ಲಿ ಭಾರತ ದೇಶದ ಮೇಲೆ ಮೊದಲು ಬಾರಿಗೆ ದಾಳಿ ಆಗ್ತದೆ. ಆ ಸಬಕ್ತಗೀನ್ ಅನ್ನುವಂಥ ವ್ಯಕ್ತಿ ಭಾರತ ದೇಶದ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿದ ಅಂತಂದ್ರೆ ಜಯಪಾಲನ ಗಡಿ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಜಯಪಾಲನ ಗಡಿಯ ಪ್ರದೇಶದ ಮೇಲೆ ದಂಡೆತ್ತಿ ಬಂದನು. ಜಯಪಾಲನ ಗಡಿ ಪ್ರದೇಶದ ಮೇಲೆ ದಾಳಿ ಮಾಡಿದಂಥ ಮೊದಲ ವ್ಯಕ್ತಿ ಯಾರಂದ್ರೆ ಸಬಕ್ತಗಿನ್. ಆದರೆ ಆತನ ದಾಳಿಗಳು ಅಷ್ಟೊಂದು ಯಶಸ್ವಿ ಆಗಲ್ಲ. ಆತನ ಮಗನಾಗಿರುವಂಥ ಸಬಕ್ತಗಿನ್, ಕ್ವಶನ್ ಆಗಿದೆ, ಸಬಕ್ತಗಿನ ಭಾರತ ದೇಶದ ಮೇಲೆ ದಾಳಿ ಮಾಡುವಾಗ ಮೊಹಮ್ಮದ್ ಗಜನಿ ಏನು ಮಾಡ್ತಿದ್ದ? ಮೊಹಮ್ಮದ್ ಗಜನಿ ಏನು ಮಾಡ್ತಿದ್ದ ಅಂತಂದ್ರೆ ಖೋರಾಸನ್ ಅನ್ನುವಂಥ ಒಂದು ಪ್ರದೇಶ ಇದೆ, ಖೋರಾಸನ್. ಈ ಖೋರಾಸನ್ ಪ್ರದೇಶದ ದಂಡನಾಯಕನಾಗಿದ್ದ, ಪ್ರಾಂತ್ಯಾಧಿಕಾರಿಯಾಗಿದ್ದ. ಖೋರಾಸನ್ ಎಂಬ ಪ್ರದೇಶದ ದಂಡಾಧಿಕಾರಿಯಾಗಿರುವಂಥ ಮೊಹಮ್ಮದ್ ಗಜನಿ ಈತ ಭಾರತ ದೇಶದ ಮೇಲೆ ತನ್ನ ತಂದೆಯ ದಾಳಿಗಳನ್ನು ಗಮನಿಸ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಥೆಗಳನ್ನು ಕೇಳಿ, ಕೆಲವೊಂದು ವಿಚಾರಗಳನ್ನು ಕೇಳಿ, ನಾಯಕ ಭಾರತ ದೇಶದ ಮೇಲೆ ದಂಡಯಾತ್ರೆಯನ್ನು ಮಾಡಬಾರದು ಅಂತ ತಿಳ್ಕೊಂಡು ಗಜನಿ, ಆ ಮೊಹಮ್ಮದ್ ಗಜನಿ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಹಾಗಾದರೆ ಭಾರತ ದೇಶದ ಮೇಲೆ ದಾಳಿಯನ್ನು ಕೈಗೊಂಡಿರ್ತಕ್ಕಂಥ ಮೊಹಮ್ಮದ್ ಗಜನಿ, ಮೊಹಮ್ಮದ್ ಗಜನಿ, ಈ ಮೊಹಮ್ಮದ್ ಗಜನಿಯ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದರೆ 997ರಿಂದ 1030ರವರೆಗೆ. ಹೌದು, ಮೊಹಮ್ಮದ್ ಗಜನಿಯ ದಾಳಿ 997ರಿಂದ 1030ರವರೆಗೆ ದಾಳಿ. ಹಾಗಾದರೆ ಮೊಹಮ್ಮದ್ ಗಜನಿ ಎಂಬ ಗ್ರಾಮದಲ್ಲಿ ಆತನ ಮೂಲ ಊರು ಗಜನಿ. ಹಾಗಾದರೆ ಗಜನಿ ಎಲ್ಲಿ ಬರ್ತಂದ್ರೆ ಪ್ರೆಸೆಂಟ್ ಇರಾನ್ ದೇಶದಲ್ಲಿ ಬರ್ತದೆ. ಇರಾನ್ ದೇಶ. ನಾಳೆ ಕ್ವಶನ್ ಕೇಳ್ತಾನೆ, ಈ ಮೊಹಮ್ಮದ್ ಗಜನಿ ಸಾಮ್ರಾಜ್ಯ ಇದೆಯಲ್ಲ, ಗಜನಿ ಸಾಮ್ರಾಜ್ಯ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂದರೆ ನಮಗೇನು ಗೊತ್ತಂದ್ರೆ ಸರಿಯಾದಂಥ ಉತ್ತರ ಇರಾನ್ ದೇಶದಲ್ಲಿ ಕಂಡು ಬರುತ್ತದೆ. ಹಾಗಾದರೆ ಮೊಹಮ್ಮದ್ ಗಜನಿ ಜನ್ಮ ತಾಳಿದ ವರ್ಷ ಯಾವಾಗಂದ್ರೆ 971 ನವೆಂಬರ್ 1ನೇ ತಾರೀಕು ಜನ್ಮ ತಾಳ್ತಾನೆ. 971 ನವೆಂಬರ್ 1ರಂದು ಜನ್ಮ ತಾಳಿದಂಥ ಈತ ಆರಂಭದಲ್ಲಿ ಯಾವ ಪ್ರಾಂತ್ಯದ ದಂಡನಾಯಕನಾಗಿದ್ದ ಅಂದ್ರೆ ಖೋರಾಸನ್. ಖೋರಾಸನ್ ನೀವು ಕೇಳಿರಿ ಕ್ವಶನ್ ಇದು. ಖೋರಾಸನ್ ಅಂದರೆ ಮಧ್ಯ ಏಷ್ಯಾದ ಖೋರಾಸನ್ ಪ್ರದೇಶದ ಮೇಲೆ ದಾಳಿ ಮಾಡುವ ಉದ್ದೇಶವನ್ನು ಹೊಂದಿದಂಥ ವ್ಯಕ್ತಿ ಯಾರಾಗಿದ್ದಾರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್.
ಅವಂಗೆ ಯಾರ ಹೇಳಿದ್ರಂತ, ಅಲ್ಲಿ ಬಂಗಾರ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತದ, ನೀ ಯಾಕೆ ಆ ಮಧ್ಯ ಏಷ್ಯಾದ ಖೋರಾಸನ ಪ್ರದೇಶದ ಮೇಲೆ ದಾಳಿ ಮಾಡಬಾರ್ದಂದ್ರೆ 2 ವರ್ಷದ ವೇತನ ಅಡ್ವಾನ್ಸ್ ಕೊಟ್ಟು ಸೈನಿಕರಿಗೆ ಉಣಿಸಿ ತಿನ್ನಿಸಿ ಮುಂಜಾನೆ ನಾಷ್ಟ, ಮಧ್ಯಾಹ್ನದ ಊಟ, ಸಾಯಂಕಾಲ ಸ್ನ್ಯಾಕ್ಸ, ರಾತ್ರಿ ಊಟ ಉಣಿಸಿ ಆಯಾ ತಪ್ಪಿ ಬೆಳೆದು ಬಿಟ್ಟಿದ್ರಂತ. ಆ ಹಿಂದೂ ಕುಶ್ ಪರ್ವತ ಶ್ರೇಣಿ ಹತ್ತಕ್ಕಾಗಲ್ಲ, ಹಿಂದೂ ಕುಶ್ ಪರ್ವತ ಶ್ರೇಣಿ ಹತ್ತಕ್ಕಾಗದೆ ವಾಪಸ್ ಬರ್ತಾರೆ. ಹೀಗೆ ಫೇಲ್ಯೂರ್ ಆಗ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಹಾಗಾದರೆ ಖೋರಾಸನ್ ಅನ್ನುವಂಥ ಪ್ರದೇಶವನ್ನು ಯಾರು ಆಳ್ತಿದ್ರಂದ್ರೆ ಮೊಹಮ್ಮದ್ ಗಜ್ನಿ. ಇಂಥ ಮೊಹಮ್ಮದ್ ಗಜ್ನಿಗೆ ಒಂದು ಬಿರುದು ಸಿಗ್ತದೆ. ಏನು ಬಿರುದು ಅಂತಂದರೆ, ಈ ಬಾಗ್ದಾದದ ಖಲೀಫರ್ನಾಗಿರುವಂಥ ಬಿಲ್ಲಾ ಅನ್ನುವಂಥ ವ್ಯಕ್ತಿ, ಬಾಗ್ದಾದದ ಖಲೀಫರ್ನಾಗಿರುವಂಥ ಬಿಲ್ಲಾ, ಆ ಬಿಲ್ಲಾ ಎಂಬ ಖಲೀಫರ್ನಿಂದ, ಆ ಒಂದು ವ್ಯಕ್ತಿಯಿಂದ ಪಡೆದುಕೊಂಡಂಥ ಬಿರುದೇನೆಂದರೆ ಯಾಮಿನಿ ಉದ್ ದೌಲ್. ಯಾಮಿನಿ ಉದ್ ದೌಲ್, ಇದು ಕ್ವಶನ್ ಆಗಿದೆ ನೋಡಿ. ಯಾಮಿನಿ ಉದ್ ದೌಲ್, ಯಾಮಿನಿ ಎಂದರೆ ಸ್ವತಂತ್ರ ದೊರೆ ಅಂತ ಅರ್ಥ. ಅದಕ್ಕೆ ಗಜ್ನಿ ಮನೆತನಕ್ಕಿರುವ ಇನ್ನೊಂದು ಹೆಸರೇ ಯಾಮಿನಿ ಅನ್ನುವಂಥ ಹೆಸರಿತ್ತು. ಗಜ್ನಿ ಮನೆತನಕ್ಕಿರುವ ಇನ್ನೊಂದು ಹೆಸರೇ ಯಾಮಿನಿ. ಹಾಗಾದರೆ ಯಾಮಿನಿ ಉದ್ ದೌಲ್ ಎಂಬ ಬಿರುದನ್ನು ಬಾಗ್ದಾದ ಖಲೀಫರ ಬಿಲ್ಲಾ ಅನ್ನುವಂಥ ವ್ಯಕ್ತಿಯಿಂದ ಪಡೆದುಕೊಂಡಂಥ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗಜ್ನಿ. ಗಜ್ನಿ ಎಂಬ ಗ್ರಾಮದಲ್ಲಿ ಒಂದು ಮಸೀದಿ ಕಟ್ಟಿಸ್ತಾನೆ, ಜಾಮಿಯಾ ಮಸೀದಿ ಅಂತ. ಜಾಮಿಯಾ ಮಸೀದಿ, ಅದೇ ಖುಷಿಯಲ್ಲಿ ಸಂತೋಷದಲ್ಲಿ ಈ ಒಂದು ಗಜ್ನಿ ಎಂಬ ಸ್ಥಳದಲ್ಲಿ ಜಾಮಿಯಾ ಅನ್ನುವಂಥ ಒಂದು ಪ್ರಸಿದ್ಧವಾದ ಮಸೀದಿಯನ್ನು ಕಟ್ಟಿಸ್ತಾನೆ. ಅದನ್ನು ಪೂರ್ವ ಜಗತ್ತಿನ ರಮ್ಯ ಹಕ್ಕಿ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ಯಾವುದನ್ನು ಪೂರ್ವ ಜಗತ್ತಿನ ರಮ್ಯ ಹಕ್ಕಿ ಎಂದು ಕರೆಯುತ್ತಾರೆ ಅಂತಂದರೆ ಆ ಜಾಮಿಯಾ ಅನ್ನುವಂಥ ಒಂದು ಮಸೀದಿ. ಜಾಮಿಯಾ ಅನ್ನುವಂಥ ಒಂದು ಮಸೀದಿ ಈ ಪೂರ್ವ ಜಗತ್ತಿನ ರಮ್ಯ ಅಂತ ಕರೀತಾರೆ. ಹಾಗಾದರೆ ಯಾಮಿನಿ ಎಂದರೆ ಸ್ವತಂತ್ರ ರಾಜ್ಯ ಎಂದರ್ಥ. ಪ್ರಪಂಚದಲ್ಲಿ ಸ್ವತಂತ್ರ ರಾಜ್ಯ ಎಂಬ ಬಿರುದನ್ನು ಪಡೆದುಕೊಂಡಂಥ ವ್ಯಕ್ತಿ ಯಾರಂದರೆ ಅದು ಮೊಹಮ್ಮದ್ ಗಜ್ನಿ. ಅಷ್ಟೇ ಅಲ್ಲದೆ ಈತನಿಗೆ ಇನ್ನೊಂದು ಬಿರುದಿತ್ತು, ಸುಲ್ತಾನ್. ಹಾಗಾದರೆ ಜಗತ್ತಿನಲ್ಲಿ ಸುಲ್ತಾನ್ ಎಂಬ ಬಿರುದನ್ನು ಪಡೆದಂಥ ಪ್ರಥಮ ವ್ಯಕ್ತಿ ಅಥವಾ ಪ್ರಪಂಚದಲ್ಲಿ ಸುಲ್ತಾನ್ ಎಂಬ ಬಿರುದನ್ನು ಪಡೆದಂಥ ಮೊದಲ ಮುಸ್ಲಿಂ ದೊರೆ ಯಾರು ಅಂತಂದರೆ ಅದು ಮೊಹಮ್ಮದ್ ಗಜ್ನಿ. ಇಂಥ ಸುಲ್ತಾನ್ ಮೊಹಮ್ಮದ್ ಗಜ್ನಿ ಈತ ತನ್ನನ್ನು ತಾನು ಇನ್ನೊಂದು ಹೆಸರಿಂದ ಕರ್ಕೋತಾನೆ. ಏನು ಅಂದರೆ ವಿಗ್ರಭಂಜಕ ಅಂತ. ವಿಗ್ರಭಂಜಕ ನೋಡಿ, ಗಾಜಿ ಎಂಬ ಬಿರುದನ್ನು ಪಡೆದಂಥ ಪ್ರಥಮ ಮುಸ್ಲಿಂ ದೊರೆ ಯಾರು ಅಂತಂದರೆ ಅದು ಮೊಹಮ್ಮದ್ ಗಜ್ನಿ. ಏನು ಸರ ಗಾಜಿ ಅಂದರೆ ಏನು? ಗಾಜಿ ಅಂದರೆ ದೇವಸ್ಥಾನಗಳ ಮೇಲೆ ದಾಳಿಯನ್ನು ಮಾಡಿ, ದೇವಸ್ಥಾನಗಳನ್ನು ನಾಶ ಮಾಡಿ, ಅಲ್ಲಿ ದೇವಸ್ಥಾನಗಳನ್ನು ನಾಶ ಮಾಡೋದೇ ಅವನು ಖುಷಿ. ಅದಕ್ಕೆ ಗಾಜಿ ಅಂತ ಬಿರುದನ್ನು ಪಡಿತಾನೆ. ತನ್ನನ್ನು ತಾನು ವಿಗ್ರಭಂಜಕ ಎಂದು ಕರೆದುಕೊಂಡಂಥ ಮೊದಲ ದೊರೆ ಯಾರಂದರೆ ಮೊಹಮ್ಮದ್ ಗಜ್ನಿ. ಹಾಗಾದರೆ ಮೊಹಮ್ಮದ್ ಗಜ್ನಿ ಭಾರತ ದೇಶದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದ? ಭಾರತ ದೇಶದ ಮೇಲೆ ಆತ 17 ಬಾರಿ ದಾಳಿ ಮಾಡಿದ. ಮೊಹಮ್ಮದ್ ಗಜ್ನಿ ಭಾರತ ದೇಶದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದ ಅಂದ್ರೆ 17 ಬಾರಿ ದಾಳಿ ಮಾಡ್ತಾನೆ. ಆ 17 ಬಾರಿಯ ದಾಳಿಗಳನ್ನು ತಿಳಿಸುವಂಥ 2 ಪ್ರಸಿದ್ಧವಾಗಿರುವ ಗ್ರಂಥಗಳು. ಇದು ಕ್ವಶನ್ ಆಗಿದೆ. ಗಜ್ನಿ ಮೊಹಮ್ಮದ್ ಭಾರತ ದೇಶದ ಮೇಲೆ 17 ಬಾರಿ ದಾಳಿ ಮಾಡಿದ. ಈ 17 ಬಾರಿ ದಾಳಿ ಮಾಡಿರ್ತಕ್ಕಂಥ ಆ ವಿಚಾರಗಳನ್ನು 2 ಸಾಹಿತ್ಯದ ಮೂಲಕ ತಿಳ್ಕೊತೀವಿ. ಆ 2 ಸಾಹಿತ್ಯ ಯಾವುದು ಅಂತಂದರೆ, ಒಂದು ಫಿರ್ದೋಷಿ ಬರೆದಂಥ ಶಹನಾಮ ಎಂಬ ಗ್ರಂಥದ ಮೂಲಕ, ಇನ್ನೊಬ್ಬ ಹೆನ್ರಿ ಈಲಿಯಟ್. ಈ ಹೆನ್ರಿ ಈಲಿಯಟ್ ಅನ್ನುವಂಥ ವ್ಯಕ್ತಿ ಬರೆದ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರೆ ಭಾರತದ ಇತಿಹಾಸ ಅನ್ನುವಂಥ ಗ್ರಂಥದ ಮೂಲಕ ಹೆನ್ರಿ ಈಲಿಯಟ್ ಬರೆದಂಥ ಭಾರತದ ಇತಿಹಾಸ ಎಂಬ ಗ್ರಂಥ, ಫಿರ್ದೋಷಿ ಬರೆದಂಥ ಶಹನಾಮ ಎಂಬ 2 ಗ್ರಂಥಗಳ ಮೂಲಕ ಈತ ಭಾರತ ದೇಶದ ಮೇಲೆ 17 ಬಾರಿ ದಾಳಿ ಮಾಡಿದ ಅನ್ನುವಂಥ ವಿಚಾರವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ತನ್ನ ತಂದೆಯಂತೆ ಭಾರತ ದೇಶದ ಮೇಲೆ ದಾಳಿಯನ್ನು ಮಾಡಿ, ಇಲ್ಲಿ ಸಂಪತ್ತನ್ನು ಲೂಟಿ ಮಾಡಿ, ಇಸ್ಲಾಂ ಧರ್ಮದ ವಿಚಾರಗಳನ್ನು ಬಿತ್ತನೆ ಮಾಡುವ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದಂಥ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗಜ್ನಿ. ಹಾಗಾದರೆ ಮೊಹಮ್ಮದ್ ಗಜ್ನಿ ಒಬ್ಬನೇ ಬರಲಿಲ್ಲ ಭಾರತ ದೇಶಕ್ಕೆ, 3 ಜನ ವಿದ್ವಾಂಸರನ್ನು ಕರ್ಕೊಂಡ್ಬರ್ತಾನೆ. ಅನೇಕ ಸೈನ್ಯ ವರ್ಗ, ಅನೇಕ ಶಕ್ತಿ ಸೈನ್ಯ ವರ್ಗದ ಜೊತೆಯಲ್ಲಿ 3 ಜನ ವಿದ್ವಾಂಸರು. ಅದರ ಒಬ್ಬ ವಿದ್ವಾಂಸ ಒಲ್ಲೋ ಮರ ಅಂತಿರ್ತಾನವ, ಆಗಲ್ಲೋ ನಾ ಬರಂಗಿಲ್ಲ ಅಂತವ, ಬರ್ತೇ ಇಲ್ಲ ಅಂತವ, ಇಲ್ರಿ ನಮ್ಮ ಕೆಲಸ ಅದಾವ ಬೇರೆ ನಾನು ಬರೋಕ್ಕಾಗಲ್ಲ ಅಂತ. ಬರ್ಬೇಕಂದ್ರೆ ಬರ್ಬೇಕು. ಹಾಗಾದರೆ ತನ್ನೊಂದಿಗೆ 3 ಜನ ವ್ಯಕ್ತಿಗಳನ್ನ ಕರ್ಕೊಂಡ್ಬರ್ತಾನೆ. ತನ್ನೊಂದಿಗೆ 3 ಜನ ವ್ಯಕ್ತಿಗಳು ಯಾರು ಅಂತಂದರೆ,
ಮೂರು ವಿದ್ವಾಂಸರು ಯಾರು ಅಂತಂದ್ರೆ ಒಬ್ಬ ಅಲ್ ಬೇರೂನಿ, ಇನ್ನೊಬ್ಬ ಫಿರುದೋಷಿ, ಪರದೇಶ ಅಂತ ಬರ್ದಿರಿ, ಫಿರುದೋಷಿ, ಇನ್ನೊಬ್ಬ ಯಾರಂದ್ರೆ ಉತ್ಬಿ. ಕ್ವಶನ್ ಆಗಿದೆ. ಮೂರು ಜನ ವಿದ್ವಾಂಸರು ಯಾರಂದ್ರೆ ಅಲ್ ಬೇರೂನಿ ಅನ್ನುವಂಥ ವಿದ್ವಾಂಸ, ಫಿರುದೋಷಿ ಅನ್ನುವಂಥ ವಿದ್ವಾಂಸ, ಉತ್ಬಿ ಅನ್ನುವಂಥ ಮೂರು ವ್ಯಕ್ತಿಗಳೊಂದಿಗೆ ಭಾರತ ದೇಶಕ್ಕೆ ಬರಲಾಯಿತು. ಕ್ವಶನ್ ಆಗಿದೆ ಏನು ಅಂತಂದ್ರೆ ಭಾರತ ದೇಶಕ್ಕೆ ಗಜ್ನಿ ಎಷ್ಟು ವ್ಯಕ್ತಿಗಳೊಂದಿಗೆ ಬಂದನು ಅಂದ್ರೆ ಮೂರು ವ್ಯಕ್ತಿಗಳೊಂದಿಗೆ, ಅಲ್ ಬೇರೂನಿ, ಫಿರುದೋಷಿ, ಉತ್ಬಿ. ಸರಿ, ಏನ್ರಿ ಸ್ಪೆಷಲ್ ಅಲ್ ಬೇರೂನಿ? ಹೌದು, ಗಜ್ನಿಯೊಂದಿಗೆ ಭಾರತ ದೇಶಕ್ಕೆ ಒತ್ತಾಯ ಪೂರ್ವಕವಾಗಿ ಬಂದಂಥ ಕವಿ, ಭಾರತ ದೇಶಕ್ಕೆ ಒತ್ತಾಯ ಮೇರೆಗೆ ಬಂದಿರತಕ್ಕಂಥ ಕವಿ ವಿದ್ವಾಂಸ ಯಾರಂದ್ರೆ ಅಲ್ ಬೇರೂನಿ. ಅಲ್ ಬೇರೂನಿಯನ್ನ ಭಾರತ ದೇಶದಲ್ಲಿ ಏನಂತ ಕರೀತಾರಂದ್ರೆ ಭಾರತದ ಇಂಡಾಲಜಿಯ ಪಿತಾಮಹ, ಇಂಡಾಲಜಿಯ ಪಿತಾಮಹ, ಫಾದರ್ ಆಫ್ ಇಂಡಾಲಜಿ ಅಂತ ಕರೀತಾರೆ. ಏನು ಸರ್ ಇಂಡಾಲಜಿ ಅಂದ್ರೆ ಏನು? ಸ್ಟಡಿ ಅಬೌಟ್ ದ ಇಂಡಿಯಾ. ಯಾಕಂದ್ರೆ ಈತ ಒಬ್ಬ ಪ್ರಸಿದ್ಧವಾದಂಥ ಜಿಯೋಗ್ರಫಿ ತತ್ವಜ್ಞಾನಿ, ಪ್ರಸಿದ್ಧ ಜಿಯೋಗ್ರಫಿ ತತ್ವಜ್ಞಾನಿಯಾಗಿರುವಂಥ ಅಲ್ ಬೇರೂನಿ ಜೈನ ಮುನಿಗಳಿಂದ, ಜೈನ ಸಾಹಿತಿಗಳಿಂದ ಭಾರತದ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಿದ ಮೊದಲ ಮುಸ್ಲಿಂ ಕವಿ. ಕ್ವಶನ್ಗೆ ಕೇಳಿದ್ದಾರೆ, ಭಾರತದ ಜೈನ ಮುನಿಗಳಿಂದ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಿ ಈತ 2 ಗ್ರಂಥಗಳನ್ನು ಬರೀತಾನೆ ಅಲ್ ಬೇರೂನಿ. ಅಲ್ ಬೇರೂನಿ ಬರೆದಂಥ 2 ಪ್ರಸಿದ್ಧವಾದ ಕೃತಿಗಳು ಯಾವಂತಂದ್ರೆ ತಾರಿಕ್ ಉಲ್ ಹಿಂದ್, ಕಾನೂನ್ ಇ ಮಸೂದ್. ನೋಡಿ ಈತನ 2 ಗ್ರಂಥಗಳು, ತಾರಿಕ್ ಉಲ್ ಹಿಂದ್ ಅನ್ನುವಂಥ ಗ್ರಂಥ, ಕಾನೂನ್ ಇ ಮಸೂದ್ ಅನ್ನುವಂಥ ಗ್ರಂಥ. ಈ ತಾರಿಕ್ ಉಲ್ ಹಿಂದ್ ಅನ್ನುವಂಥ ಗ್ರಂಥ ಸಮಕಾಲೀನ ಭಾರತದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿದರೆ, ಕಾನೂನ್ ಇ ಮಸೂದ್ ಅನ್ನುವಂಥ ಗ್ರಂಥ ಖಗೋಳಶಾಸ್ತ್ರದ ಕುರಿತು ಅಧ್ಯಯನ ಮಾಡುವಂಥ ಗ್ರಂಥ. ಖಗೋಳಶಾಸ್ತ್ರವನ್ನು ಅಂದರೆ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞನಾಗಿದ್ದ ಅಲ್ ಬೇರೂನಿ 2 ಗ್ರಂಥಗಳನ್ನು ಬರೀತಾನೆ. ತಾರಿಕ್ ಉಲ್ ಹಿಂದ್ ಅನ್ನುವಂಥ ಗ್ರಂಥ ಅರಬಿಕ್ ಭಾಷೆಯಲ್ಲಿದ್ದು, ಈ ಗ್ರಂಥವು ಸಮಕಾಲೀನ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡಿದರೆ, ಕಾನೂನ್ ಇ ಮಸೂದ್ ಅನ್ನುವಂಥ ಗ್ರಂಥ ಖಗೋಳಶಾಸ್ತ್ರವನ್ನು ಕುರಿತು ಅಧ್ಯಯನ ಮಾಡುವಂಥ ಗ್ರಂಥ. ಭಾರತದ ನಕ್ಷೆಯನ್ನ, ಭಾರತದ ಭಾಷೆಯನ್ನ, ಭಾರತದ ಸಂಸ್ಕೃತಿಯನ್ನ, ಇಲ್ಲಿಯ ಬೆಟ್ಟ, ಗುಡ್ಡ, ಮಣ್ಣು, ಕಲ್ಲು, ನದಿ, ಹಳ್ಳ, ಕೊಳ್ಳ ಅವುಗಳ ಬಗ್ಗೆ ವಿಶೇಷವಾದ ಮಾಹಿತಿ ಕೊಟ್ಟಿದ್ದರಿಂದ ಈತನನ್ನ ಫಾದರ್ ಆಫ್ ಇಂಡಾಲಜಿ. ನಾಳೆ ಕ್ವಶನ್ ಕೇಳ್ತಾನೆ, ಹೂ ಇಸ್ ದ ಫಾದರ್ ಆಫ್ ಇಂಡಾಲಜಿ ಅಂದಾಗ ಐ ಡೋಂಟ್ ನೋ ಅನ್ನಬಾರದು. ದ ಫಾದರ್ ಆಫ್ ಇಂಡಾಲಜಿ ಅಲ್ ಬೇರೂನಿ. ಭಾರತ ದೇಶದ ಸಂಸ್ಕೃತವನ್ನು ಅಧ್ಯಯನ ಮಾಡಿದ ಮೊದಲ ಮುಸ್ಲಿಂ ಕವಿ ಯಾರು ಅಂತಂದ್ರೆ ಅಲ್ ಬೇರೂನಿ. ನೋಟ್ಸ್ ಮಾಡ್ರಿ, ಹುಚ್ಚುಚ್ಚಾರ SMS ಹಾಕಬಾರದಲ್ಲಿ. ಸರಿಯಾದಂಥ ಉತ್ತರ ಅಲ್ ಬೇರೂನಿಯನ್ನ ಫಾದರ್ ಆಫ್ ಇಂಡಾಲಜಿ ಅಂತ ಕರೀತಾರೆ. ಫಿರುದೋಷಿ ಅದನ್ನಲ್ಲ ನೋಡಿ, ಫಿರುದೋಷಿಯನ್ನ ಪೂರ್ವದ ಹೋಮರ್ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ ನೋಡಿ, ಪೂರ್ವದ ಹೋಮರ್. ಫಿರುದೋಷಿಯನ್ನ ಪೂರ್ವದ ಹೋಮರ್ ಅಂತ ಕರೀತಾರೆ. ಈತ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ, ಶಹನಾಮ. ಈ ಶಹನಾಮ ಎಂಬ ಕೃತಿ ಯಾವುದರ ಬಗ್ಗೆ ಮಾಹಿತಿ ಕೊಡ್ತದಂತಂದ್ರೆ, ಶಹನಾಮ ಎಂಬ ಗ್ರಂಥ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದ್ನಲ್ಲ, ಆ 17 ಬಾರಿ ದಾಳಿಯನ್ನು ಕುರಿತು ಮಾಹಿತಿಯನ್ನು ಕೊಡುವಂಥ ಗ್ರಂಥ ಯಾವುದಂದ್ರೆ ಶಹನಾಮ. ಫಿರುದೌಷಿ ಈತ ಪೂರ್ವದ ಹೋಮರ್ ಎಂದು ಕರೆಯುತ್ತಾರೆ. ಈತ ಬರೆದ ಪ್ರಸಿದ್ಧವಾದ ಕೃತಿ ಶಹನಾಮ. ಉತ್ಬಿಯ ಪ್ರಸಿದ್ಧವಾದ ಗ್ರಂಥ, ಇದು ಕ್ವಶನ್ ಆಗಿದೆ ನೋಡಿ. ಉತ್ಬಿಯ ಪ್ರಸಿದ್ಧವಾದ ಗ್ರಂಥ ಕಿತಾಬ್ ಉಲ್ ಯಾಮಿನಿ. ಕಿತಾಬ್ ಉಲ್ ಯಾಮಿನಿ ಇದು ಕ್ವಶನ್ ಆಗಿದೆ. ಕಿತಾಬ್ ಉಲ್ ಯಾಮಿನಿ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ ಉತ್ಬಿ. ಏನು ಸರ್ ಯಾಮಿನಿ ಅಂದ್ರೆ ಏನು? ನಾ ಆಗಲೇ ಹೇಳಿದೆ, ಸ್ವತಂತ್ರ ರಾಜ್ಯ ಅಂತೇಳಿ. ಯಾವುದು? ಬಾಗ್ದಾದದ ಖಲೀಫರನಾಗಿರುವಂಥ ಬಿಲ್ಲಾ ಅನ್ನುವಂಥ ವ್ಯಕ್ತಿ ಒಂದು ಬಿರುದನ್ನು ಕೊಟ್ಟ ಅಂತ ಹೇಳಿದೆ, ನಿಮಗೆ ಆಗಲೇ ನೆನಪಿದೆಯಾ? ಯಾವ ಬಿರುದದು? ಯಾಮಿನಿ ಉದ್ ದೌಲ್. ಯಾಮಿನಿ ಉದ್ ದೌಲ್ ಎಂಬ ಬಿರುದನ್ನು ಯಾರಿಗೆ ಕೊಟ್ಟರು ಅಂದ್ರೆ ಮೊಹಮ್ಮದ್ ಗಜನಿ ಕೊಡಲಾಯಿತು. ಆ ಯಾಮಿನಿ ಉದ್ ದೌಲ್ ಅನ್ನೋ ಯಾಮಿನಿ ಅಂದ್ರೆ ಏನು? ಸ್ವತಂತ್ರ ರಾಜ್ಯ. ಎಸ್, ಗಜನಿ ಭಾರತ ದೇಶಕ್ಕೆ ದಾಳಿ ಮಾಡಲು 3 ಜನ ವಿದ್ವಾಂಸರು, ಅಲ್ ಬೇರೂನಿ, ಫಿರುದೋಷಿ, ಉತ್ಬಿ. ಓಕೆ,
ಹಾಗಾದ್ರೆ ಭಾರತಕ್ಕೆ ಗಜನಿ ಯಾವ ಕಣಿವೆ ಮಾರ್ಗದ ಮೂಲಕ ಎಂಟ್ರಿ ಕೊಟ್ಟ? ಬೋಲಾನ್ ಮತ್ತು ಖೈಬರ್. ಹೌದು, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಕಣಿವೆ ಮಾರ್ಗಗಳು ಬೋಲಾನ್ ಮತ್ತು ಖೈಬರ್ ಎಂಬ ಕಣಿವೆ ಮಾರ್ಗಗಳು. ನಾಳೆ ಕ್ವಶನ್ ಕೇಳ್ತಾನೆ ನೋಡಿ, ಭಾರತ ದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಈ ಒಂದು ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗದ ಮೂಲಕ ಎಂಟ್ರಿ ಕೊಟ್ಟರೆ, ಮೊಹಮ್ಮದ್ ಗೋರಿ ಅನ್ನುವಂಥ ವ್ಯಕ್ತಿ ಭಾರತದ ಮೇಲೆ ದಾಳಿಯನ್ನು ಮಾಡುವಾಗ ಯಾವ ಕಣಿವೆ ಮಾರ್ಗದ ಮೂಲಕ ಎಂಟ್ರಿ ಕೊಟ್ಟರು ಅಂತಂದ್ರೆ ಗೋಮಾಲ್. ಇದು ಕ್ವಶನ್ ಆಗಿದೆ ನೋಡಿ, ಗೋಮಾಲ್ ಕಣಿವೆ ಮಾರ್ಗದ ಮೂಲಕ. ಯಾಕೆ ಅಂದ್ರೆ ಇವೆರಡು ಕಣಿವೆ ಮಾರ್ಗಗಳು ಮುಚ್ಚಿದ್ದು, ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳು ಮುಚ್ಚಿದ್ದು. ಆ ಖೈಬರ್ ಮತ್ತು ಬೋಲಾನ್ ಕಣಿವೆ ಮಾರ್ಗಗಳು ಮುಚ್ಚಿದ್ರ ಸಲುವಾಗಿ ಈ ಗೋಮಾಲ್ ಎಂಬ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗೋರಿ. ನೋಡಿ, ಬಹುತೇಕ ಭಾರತದ ಮೇಲೆ ಯಾರ್ಯಾರು ಅಟ್ಯಾಕ್ ಮಾಡಿದ್ರಲ್ಲ, ಭಾರತದ ಮೇಲೆ ದಾಳಿ ಮಾಡಿದಂಥ ಬಹುತೇಕ ದಾಳಿಕೋರರು ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡಿದ್ರಂದ್ರೆ ಜಮ್ಮು ಕಾಶ್ಮೀರದ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟರು. ಆದರೆ ಮೊಹಮ್ಮದ್ ಗೋರಿ ಅನ್ನುವಂಥ ವ್ಯಕ್ತಿ, ಸರ್ ಇದು ಎಲ್ಲಿಯಾದರೆ ಗೋಮಾಲ್ ಅಂದ್ರೆ ಇವೆರಡರ ಮಧ್ಯೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ಇದು ಬೋಲಾನ್ ಕಣಿವೆ ಮಾರ್ಗ, ಅದರ ಕೆಳಗಡೆ ಗೋಮಾಲ್ ಕಣಿವೆ ಮಾರ್ಗ, ಅದರ ಕೆಳಗಡೆ ಖೈಬರ್ ಕಣಿವೆ ಮಾರ್ಗ. ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಕಣಿವೆ ಮಾರ್ಗಗಳ ಮೇಲೆ ಕ್ವಶನ್ ಕೇಳ್ತಾನೆ. ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಕಣಿವೆ ಮಾರ್ಗ ಇದೆ, ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ ಕಣಿವೆ ಮಾರ್ಗ ಇದೆ, ಸಿಕ್ಕಿಂ ರಾಜ್ಯದಲ್ಲಿ ಸಿಪ್ಕಿಲಾ ಕಣಿವೆ ಮಾರ್ಗ ನತುಲಾ ಕಣಿವೆ ಮಾರ್ಗ ಇದೆ, ಸಿಕ್ಕಿಂ ರಾಜ್ಯದಲ್ಲಿ ಜಿಲೇಪಲಾ ಕಣಿವೆ ಮಾರ್ಗ ಇದೆ, ಉತ್ತರಾಖಂಡದಲ್ಲಿ ಗ್ರೇಟ್ ಫ್ಲವರ್ ಕಣಿವೆ ಮಾರ್ಗ ಇದೆ, ಹಿಮಾಚಲ ಪ್ರದೇಶದಲ್ಲಿ ದಿಬ್ಸಾ ಕಣಿವೆ ಮಾರ್ಗ ಇದೆ, ಸಿಪ್ಕಿಲಾ ಕಣಿವೆ ಮಾರ್ಗ ಇದೆ, ಬಾರಾಲಾಚಲ ಕಣಿವೆ ಮಾರ್ಗ ಇದೆ. ಈ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಸಟ್ಲೇಜ್ ನದಿ. ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಪ್ರವೇಶ ಮಾಡುವ ನದಿ ಬ್ರಹ್ಮಪುತ್ರ ನದಿ. ಯಾವ ಕಣಿವೆ ಮಾರ್ಗವನ್ನು ರೇಷ್ಮೆ ಕಣಿವೆ ಮಾರ್ಗ ಎಂದು ಕರೆಯುತ್ತಾರೆ ಅಂದರೆ ನಾಥುಲಾ ಕಣಿವೆ ಮಾರ್ಗ. ನಾಥುಲಾ ಕಣಿವೆ ಮಾರ್ಗವನ್ನು ರೇಷ್ಮೆ ಕಣಿವೆ ಮಾರ್ಗ ಎಂದು ಕರೆಯುತ್ತಾರೆ. ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ಹೈಯೆಸ್ಟ್ ಯುದ್ಧ ನಡೆದದ್ದು ಇಲ್ಲೇ ಇರಲಿ. ನಿಮ್ಮೊಳಗೆ ಇಲ್ಲಾಕ್ರಿ ಜಿಯೋಗ್ರಫಿ ಹೇಳೋರನ್ನ ಹೇಳೋರೆ, ಜಿಯೋಗ್ರಫಿ ಹೇಳೋರೆ, ಎಕನಾಮಿಕ್ಸ್ ಹೇಳೋರೆ, ಸಂವಿಧಾನ ಬರೋರು. ಯಾಕಂದ್ರೆ ಒಂದಕ್ಕೊಂದು ಸಂಬಂಧ ಅದಾವು, ರಿಲೇಟ್ ಅದಾವ ಸಬ್ಜೆಕ್ಟ್ ಅವು. ಹಿಸ್ಟ್ರಿ ಅಂದ್ರೆ ಭೂಮಿ ಮ್ಯಾಗ ನಡೆದಂಥ ಘಟನೆಗಳು, ಮತ್ತು ಭೂಮಿ ಮತ್ತು ಮ್ಯಾಗ ಕೆಳಗಂದ್ರೆ ಜಿಯೋಗ್ರಫಿ ಇರೋದೇ ಅಲ್ಲದು. ಒಂದಕ್ಕೊಂದು ಸಂಬಂಧಗಳು, ಅವಿನಾಭಾವ ಸಂಬಂಧಗಳದಾವೆ. ಇರಲಿ. ಹಾಗಾದ್ರೆ ಬೋಲಾನ್ ಮತ್ತು ಕಣಿವೆ ಮಾರ್ಗಗಳ ಮೂಲಕ ಭಾರತವನ್ನು ಪ್ರವೇಶ ಮಾಡಿದ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗಜನಿ. ಮೊಹಮ್ಮದ್ ಗಜನಿ ಭಾರತದ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1027ರವರೆಗೆ ಟೋಟಲ್ 17 ಬಾರಿ ದಾಳಿ ಮಾಡಿದ. 17 ಬಾರಿ ದಾಳಿಗಳಲ್ಲಿ ಆತನ ಮೊದಲ ದಾಳಿ ಯಾವುದು? ಫಸ್ಟ್ ಮಾಡಿದ ದಾಳಿ ಯಾವುದು ನೋಡಿ. 1000ರಲ್ಲಿ ಫಸ್ಟ್ ಆತ ಮಾಡಿದ ದಾಳಿ ಯಾವುದಂದ್ರ ಜಯಪಾಲನ ಗಡಿಯ ಪ್ರದೇಶದ ಮೇಲೆ ದಾಳಿ. ಜಯಪಾಲನ ಗಡಿ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ, ಅಥವಾ ಪಂಜಾಬದ ಹೊರವಲಯದ ಮೇಲೆ ದಾಳಿ ಮಾಡ್ತಾನೆ. 1001ರಲ್ಲಿ ಹಿಂದೂ ಪಾದಶಾ ಅಂತ ಕರೀತಾರೆ, ಹಿಂದೂ ಪಾದಶಾ ಅರಸನಾಗಿರುವಂಥ ಜಯಪಾಲನ ಮೇಲೆ ಯಾವ ಕಾಳಗ ಅಂದ್ರೆ ಪೇಶಾವರ ಕಾಳಗ. ಇದು ಕ್ವಶನ್ ಆಗಿದೆ. 1001ರಲ್ಲಿ ಜಯಪಾಲನ ಪೇಶಾವರದ ಮೇಲೆ ದಾಳಿ ಮಾಡ್ತಾನೆ. ದಾಳಿಯನ್ನು ಮಾಡಿ ಜಯಪಾಲನ ಸೋಲಿಸ್ತಾನೆ. ಸೋಲಿಸಿ ಅಪಾರ ಪ್ರಮಾಣದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಂಡು ಮೇಲಿನ ಮೇಲೆ ದಾಳಿಯನ್ನು ಮಾಡುವಂಥ ಸಮಯದಲ್ಲಿ ವಿದ್ವಾಂಸರು ಹೇಳ್ತಾರೆ, ಹುಚ್ಚುಕೋಡಿ ರಾಜರ ಮೇಲೆ ಯಾಕೆ ದಾಳಿ ಮಾಡ್ತಿ? ರಾಜರ ಮೇಲೆ ದಾಳಿ ಮಾಡುವುದರಿಂದ ನಿನಗೆ ಸಂಪತ್ತು ದೊರೆಯಂಗಿಲ್ಲ ಅಂದಾಗ ಮೊಹಮ್ಮದ್ ಗಜನಿ ಅಂದ. ಮತ್ತೆ ಎಲ್ಲಿ ದಾಳಿ ಮಾಡಲಿ ಅಂದ. ಎಲ್ಲಿ ದಾಳಿ ಮಾಡ್ಬೇಕಂದ್ರೆ ದೇವಾಲಯಗಳ ಮೇಲೆ ದಾಳಿ ಮಾಡು. ಯಾಕಂದ್ರೆ ಭಾರತೀಯರು ಭಕ್ತರು, ಭಾರತೀಯರು ಸನಾತನ ಸಂಸ್ಕೃತಿಯನ್ನು ಹೊಂದಿದವರು, ಭಾರತೀಯರು ದೇವಸ್ಥಾನಗಳ ಮೇಲೆ ಹೆಚ್ಚಿನ ಅವಲಂಬನೆಯಾದವರು. ತಮ್ಮೆಲ್ಲ ಬಂಗಾರ ಮುತ್ತು ರತ್ನಗಳನ್ನು ದೇವಸ್ಥಾನದಲ್ಲಿಟ್ಟರೆ ದೇವರು ಕಾಯ್ತಾನೆ. ಅದೊಂದು ಸೂಕ್ಷ್ಮವಾಗಿರುವಂಥ, ಅದೊಂದು ಪವಿತ್ರವಾಗಿರುವಂಥ ಸ್ಥಳ. ಆ ದೇವಸ್ಥಾನಗಳ ಮೇಲೆ ನೀನೇಕೆ ದಾಳಿ ಮಾಡಬಾರದು ಅಂದಾಗ ಆಯಿತು ಅಂಥೇಳಿ ಆತ 1009ರಲ್ಲಿ, ಇದು ಕ್ವಶನ್ ಆಗಿದೆ ನೋಡಿ, 1009ರಲ್ಲಿ ಎಷ್ಟನೇ ದಾಳಿ ಅಂತ ಕ್ವಶನ್ ಕೇಳಿದ್ದಾರೆ. ಆತನ ಎಷ್ಟನೇ ದಾಳಿ ಅಂತಂದರೆ 7ನೇ ದಾಳಿ. ಹಾಗಾದರೆ 7ನೇ ದಾಳಿ 1009ರಲ್ಲಿ ಯಾವ ಪ್ರದೇಶ ಅಂತಂದರೆ ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟದ ನಾಗರಕೋಟ
ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟದ ನಾಗರಕೋಟೆಯ ಮೇಲೆ 1909ರಲ್ಲಿ ಆತನ 7ನೇ ದಾಳಿ. ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಮೊಹಮ್ಮದ್ ಗಜ್ನಿ ಭಾರತದ ದೇವಾಲಯಗಳ ಮೇಲೆ ಎಷ್ಟನೇ ದಾಳಿ? ಅದು 7ನೇ ದಾಳಿ. ಅಲ್ಲಿ ಕಾಂಗ್ರಾ ಬೆಟ್ಟದಲ್ಲಿ ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಗೊತ್ತಾಗ್ತು, ಇಲ್ಲ ಇಲ್ಲಿ ಬಂಗಾರ ಮುತ್ತು ರತ್ನಗಳ ಮೇಲೆ ಮೊಹಮ್ಮದ್ ಗಜ್ನಿ ಕಣ್ಣು ಹಾಕಿದ್ದಾನೆ ಅಂತ ತಿಳ್ಕೊಂಡಾಗ ಅಲ್ಲಿಯ ಬ್ರಾಹ್ಮಣರು, ಅಲ್ಲಿರುವಂಥ ಪುರೋಹಿತರು ಏನು ಮಾಡಿದಾರೆ ಅಂದರೆ, ಅಲ್ಲಿರೋ ಬಂಗಾರ ಮುತ್ತು ರತ್ನಗಳನ್ನು ತೆಗೆದುಕೊಂಡು ದೇವಸ್ಥಾನದ ಹಿಂಭಾಗದಲ್ಲಿ ಭೂಮಿಯನ್ನು ಹಡ್ಡಿ ಬಂಗಾರ ಮುಚ್ಚಿ ಮ್ಯಾಗ ಗೋಧಿ ಬೆಳೆದ ನೀರು ಬಿಟ್ಟು ಹೊಡೆದ್ರೆ ಸ್ವಂಟ ಮಠ ಗೋಧಿ ಆಗಿತ್ತು. ಅವಾಗ ಮೊಹಮ್ಮದ್ ಗಜ್ನಿ ಹೋಗಿ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಗಾಬರಿಯಾಗಿ ಎದೆ ಹೊಡೆದು ಕಕ್ಕ ಬಿಕ್ಕಿಯಾಗಿ ಎಲ್ಲಿ ಒಂದು ತೊಲಿನೂ ಬಂಗಾರ ಇಲ್ಲ ಅಂತೇಳಿ ಬಿದ್ದು ಒದ್ದೆ ಅಳಕ್ಕೆ ಶುರು ಮಾಡಿದ್ರು. ಅವಾಗ ಸೈನಿಕರು ಹೇಳಿದರು, ಆ ವಿದ್ವಾಂಸರು ಹೇಳಿದ್ರು, ಇಲ್ಲ ನೀ ಬ್ರಾಹ್ಮಣರಿಗೆ ಅಲ್ಲಿರುವಂಥ ಪುರೋಹಿತಶಾಹಿ ಪ್ರಶ್ನೆ ಮಾಡಿದ್ರೆ ಗ್ಯಾರಂಟಿ ಗೊತ್ತಾಗ್ತದ ಅಂತ. ಅವಾಗ ಗಜ್ನಿ ಏನು ಮಾಡಿದ ಅಂದ್ರೆ, ಅಲ್ಲಿರುವಂಥ ಪುರೋಹಿತರಿಗೆ ಕೇಳಿದೆ, ಎಲ್ಲಿಟ್ರಿ ಬಂಗಾರ ಹೇಳ್ತಿರಿಲ್ಲ ಅಂದಾಗ ನಮ್ಮನ್ನು ಟಚ್ ಮಾಡಬಾಣಿ ಅಂತ. ಒಂದೇ ಟಚ್ ಮಾಡಿದೆ ನೋಡಾನಿ ಅಂತ. ಮತ್ತು ಎಲ್ಲಿಟ್ಟು ನೋಡು ಒಂದೇ ಟಚ್ ಮಾಡಿದಂತ. ಮತ್ತು ಎಲ್ಲಿಟ್ರಿ? ಇಲ್ಲೇ ಗೋಧಿಯಿಂದ ಒಳಗೆ ಉಣಿಬಿಟ್ಟಿನು. ಅಲ್ಲಿ ಹೋಗಿ ಮೊಹಮ್ಮದ್ ಗಜ್ನಿ ಆ ಭೂಮಿ ಹಡ್ಡತಾನೆ ಗೋಧಿ ಆ ತೆನೆಗೆ ಆ ಗೋಧಿ ರಾಶಿಯ ಕೆಳಗಡೆ ಬಂಗಾರ ಮುತ್ತು ರತ್ನ ಇತ್ತಂತ. ಅಲ್ಲಿಯ ಬಂಗಾರ ಮುತ್ತು ರತ್ನಗಳ ತೆಗೆದುಕೊಂಡು ಹೋಗುವಾಗ ಗಜ್ನಿ ಅಂದ, ಎಷ್ಟು ಬಂಗಾರದಲ್ಲಿ ಅಂದ. ಅಲ್ಲಿರೋ ಒಂಟೆಗಳು ಆನೆಗಳು ಕುದುರೆಗಳು ಹೊತ್ಕೊಂಡು ಹೋಗುವಾಗ ಆನೆಗಳು ಅಳತಿದ್ವು ಅಂತ. ಎಷ್ಟು ವರ್ಷ ಇರಲಿ ಬಂಗಾರ ಅಂತ. ಅಂಥ ಬಂಗಾರವನ್ನು ಭಾರತ ದೇಶದಿಂದ ತೆಗೆದುಕೊಂಡು ಹೋಗ್ತಾನೆ. ಅದಾದ ಮೇಲೆ 2014ರಲ್ಲಿ ಇದು ಕ್ವಶನ್ ಆಗಿದೆ, 13ನೇ ದಾಳಿ. 2014ರಲ್ಲಿ 13ನೇ ದಾಳಿ ಯಾವ ಪ್ರದೇಶದ ಮೇಲೆ ದಾಳಿ ಅಂತ ಕ್ವಶನ್ ಕೇಳಿದಾಗ, ಚಕ್ರೇಶ್ವರ ದೇವಸ್ಥಾನದ ಮೇಲೆ ದಾಳಿ. ಚಕ್ರೇಶ್ವರ ದೇವಸ್ಥಾನದ ಮೇಲೆ ದಾಳಿ. ಚಕ್ರೇಶ್ವರ ಯಾವ ದೇವಸ್ಥಾನ ಅಂದರೆ, ಚಕ್ರೇಶ್ವರ ದೇವಸ್ಥಾನದ ಮೇಲೆ ದಾಳಿ. ಇಲ್ಲಿರುವಂಥ ದಾಳಿ ಬಂಗಾರ ಮುತ್ತು ರತ್ನಗಳ ತೆಗೆದುಕೊಂಡು ಹೋಗ್ತಾನೆ. ಅದಾದ ನಂತರ ಆತನ ಇನ್ನೊಂದು ದಾಳಿ ಯಾವುದು ಅಂತಂದರೆ, ವೆರಿ ಇಂಪಾರ್ಟೆಂಟ್, 15ನೇ ದಾಳಿ. 15ನೇ ದಾಳಿ. ಆ 15ನೇ ದಾಳಿ ವಿಶೇಷವಾಗಿ ಕನೋಜ ಪ್ರದೇಶದ ಮೇಲೆ ಅಲ್ಲಿರುವ ಬಂಗಾರ ಮುತ್ತು ರತ್ನಗಳ ತೆಗೆದುಕೊಂಡು ಹೋದಾಗ ಆತನ ಅತಿ ಮುಖ್ಯವಾಗಿರುವಂಥ ದಾಳಿ. ಇದು ಕ್ವಶನ್ ಆಗಿದೆ ನೋಡಿ. ಆತನ ಅತ್ಯಂತ ಮುಖ್ಯವಾಗಿರುವಂಥ ದಾಳಿ ಯಾವುದಂದರೆ, ಅದು ವಿಶೇಷವಾಗಿ ಆತನ 16ನೇ ದಾಳಿ. ಆ 16ನೇ ದಾಳಿ ಯಾವುದಂದ್ರೆ, ಸೋಮೇಶ್ವರ ದೇವಸ್ಥಾನದ ಮೇಲೆ ದಾಳಿ. ಇದು ಕ್ವಶನ್ ಆಗಿದೆ ನೋಡಿ. ನೋಡಿ ಎಂಥ ಅದ್ಭುತವಾದ ದೇವಸ್ಥಾನ ಇದೆ. ನಾನು ಯಾವ ದೇವಸ್ಥಾನದ ಮುಂದೆ ನಿಂತಿದ್ದೇನೆಂದರೆ, ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನದ ಮೇಲೆ ನಿಂತಿದ್ದೇನೆ. ಆ ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನದ ಮುಂದುಗಡೆ ನಿಂತಿದ್ದೇನೆ. ಎಲ್ಲರೂ ನಮಸ್ಕಾರ ಮಾಡಬೇಕು. ಇದು ಅದ್ಭುತವಾಗಿರುವಂಥ ದೇವಸ್ಥಾನ. ಯಾಕಂದರೆ ಇತಿಹಾಸಕಾರ ಹೇಳ್ತಾರೆ ಸ್ನೇಹಿತರೆ, ಎಂತಿಂಥ ಘಟಾನುಘಟಿಗಳು ದಾಳಿ ಮಾಡಿದರೂ ಕೂಡ ಈ ದೇವಾಲಯವನ್ನು ನಾಶ ಮಾಡಲಿಲ್ಲ. ಪ್ರಪಂಚದಲ್ಲಿ ನಾಶವಾಗದೇ ಇರುವಂಥ ದೇವಾಲಯಗಳ ಸಾಲಿನಲ್ಲಿ ಅಗ್ರ ಕ್ರಮಾಂಕದಲ್ಲಿ ಅಂದರೆ ಅದು ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ. ಸೌರಾಷ್ಟ್ರ ಸೋಮನಾಥ ಯಾವ ಬಂದರದ ದಡದಲ್ಲಿದೆ ಅಂದರೆ ಬ್ರೂಚ್. ಗುಜರಾತ್ ರಾಜ್ಯದ ದಕ್ಷಿಣ ಕಾತೆವಾಡದ ಈ ದಕ್ಷಿಣ ಕಾತೆವಾಡದ ಬ್ರೂಚ್ ಬಂದರದೊಂದಿಗೆ ನೇರ ಸಂಪರ್ಕ ಹೊಂದಿರುವಂಥ ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನ. ಇಂಥ ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನದ ಬಗ್ಗೆ ಇರುವಂಥ ಉಲ್ಲೇಖಗಳೇನೆಂದರೆ, ಪುರಾಣಗಳಲ್ಲಿ ಹಿಂದೂ ಪುರಾಣಗಳು ಹೇಳ್ತಾರೆ, ಚಂದ್ರ ಈ ದೇವಸ್ಥಾನವನ್ನು ಬಂಗಾರದಿಂದ ಕಟ್ಟಿದ, ರಾವಣ ಈ ದೇವಸ್ಥಾನವನ್ನು ಬೆಳ್ಳಿಯಿಂದ ಕಟ್ಟಿದ, ಶ್ರೀಕೃಷ್ಣ ಈ ದೇವಸ್ಥಾನವನ್ನು ಶ್ರೀಗಂಧದ ಕಟ್ಟಿಗೆಯಿಂದ ಕಟ್ಟಿದ, ಸೋಲಂಕಿ ಅರಸರು ಈ ದೇವಸ್ಥಾನವನ್ನು ಕಲ್ಲಿನಿಂದ ಕಟ್ಟಿದರು. ಅದರಲ್ಲಿ ವಿಶೇಷವಾಗಿ 1ನೇ ಭೀಮದೇವ. ಆಧುನಿಕ ಕಾಲದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದರೆ, ಪ್ರಸ್ತುತ ಈ ದೇವಸ್ಥಾನದ ಟ್ರಸ್ಟ್ದ ಅಧ್ಯಕ್ಷ ಯಾರಂದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು. ಪ್ರಪಂಚ ಕಂಡ ಶ್ರೇಷ್ಠ ಪ್ರಧಾನಿಗಳ ಸಾಲಿನಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಪ್ರಸ್ತುತ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಎಷ್ಟು ಚೆನ್ನಾಗಿದೆ ನೋಡಿ. ಚಂದ್ರ ಬಂಗಾರದ ನಿರ್ಮಾಣ ಮಾಡಿದ, ರಾವಣ ಬೆಳ್ಳಿಯಿಂದ ನಿರ್ಮಾಣ ಮಾಡಿದ, ಶ್ರೀಕೃಷ್ಣ ಶ್ರೀಗಂಧದ ಕಟ್ಟಿಗೆ ನಿರ್ಮಾಣ ಮಾಡಿದರೆ, 1ನೇ ಭೀಮದೇವ ಈ ದೇವಸ್ಥಾನವನ್ನು ಕಲ್ಲಿನ ನಿರ್ಮಾಣ ಮಾಡಿದ. ಕ್ವಶನ್ ಆಗಿದೆ, ಈ ಕೆಳಗಿನ ಯಾವ ದೇವಸ್ಥಾನ ಬಂಗಾರ, ಬೆಳ್ಳಿ, ಕಟ್ಟಿಗೆ, ಕಲ್ಲಿನಿಂದ ನಿರ್ಮಾಣಗೊಂಡಿತ್ತು ಅಂತಂದರೆ ಅದು ಸೌರಾಷ್ಟ್ರ ಸೋಮನಾಥ ದೇವಸ್ಥಾನ. ಇಂಥ ಸೌರಾಷ್ಟ್ರ ಸೋಮನಾಥ ದೇವಸ್ಥಾನದಲ್ಲಿರುವಂಥ 56 ಆ ಚಿನ್ನ ಲೇಪಿತವಾಗಿರುವ ಕಂಬಗಳು, 2000 kgಯಿಂದ ಕೂಡಿದ ಚಿನ್ನದ ಗಂಟೆ, ಅಲ್ಲಿರುವಂಥ ಬಂಗಾರ ಮುತ್ತು ರತ್ನಗಳನ್ನು ಕಂಡಿರ್ತಕ್ಕಂಥ ಮೊಹಮ್ಮದ್ ಗಜ್ನಿ ಬಿದ್ದು ಅದ್ದೇ ಅಳ್ಳಾಗ ಶುರು ಮಾಡಿದಂತ.
ಎಟ್ಟಾದಲೇ ಬಂಗಾರ ಇದು ಅಂತ. ಸ್ನೇಹಿತರೆ, ಈ ಒಂದು ದೇವಸ್ಥಾನದ ವಿಶೇಷ ಏನಂದರೆ 3000 ಋಷಿಮುನಿಗಳು ಗಂಗಾ ನದಿಯಿಂದ ನೀರನ್ನು ತೆಗೆದುಕೊಂಡು ಪ್ರತಿದಿನ 3 ಬಾರಿ ಇಲ್ಲಿ ಪ್ರೇಯರ್ ಆಗ್ತಿತ್ತು. ಆ ಡಮರಗಳನ್ನು ಬಾರಿಸುವಂಥ ಸಮಯದಲ್ಲಿ, ಸಂಗೀತವನ್ನು ಹಾಡುವ ಸಮಯದಲ್ಲಿ ಎಟ್ ಎ ಟೈಮ್ 3000 ಪುರೋಹಿತರು ಮಂತ್ರವನ್ನು ಪಠಣೆ ಮಾಡುತ್ತಾ ಇದ್ದರೆ 3000 ಭರತನಾಟ್ಯ ಮಾಡುವಂಥ ಹೆಣ್ಣು ಮಕ್ಕಳು. ಇಂಥ ಒಂದು ಸುಂದರವಾದ ದೇವಸ್ಥಾನದ ಮೇಲೆ ಯಾರ ಕಣ್ಣು ಬಿತ್ತು ಅಂದರೆ ಮೊಹಮ್ಮದ್ ಗಜ್ನಿ ಅನ್ನುವಂಥ ಕಾಗೆ ಕಣ್ಣು ಬಿತ್ತು. ಆ ಮೊಹಮ್ಮದ್ ಗಜ್ನಿ ಎಂಬ ಕಾಗೆ ಕಣ್ಣು ಈ ದೇವಸ್ಥಾನದ ಮೇಲೆ ಬಿದ್ದು ಈ ದೇವಸ್ಥಾನವನ್ನು ಅಟ್ಯಾಕ್ ಮಾಡಿ ಅಲ್ಲಿರುವಂಥ ಪುರೋಹಿತಶಾಹಿಯನ್ನು ನಾಶ ಮಾಡಿ ಅಲ್ಲಿರುವಂಥ ವಿಗ್ರಹಗಳನ್ನು ಒಡೆದು, ನಿಮಗೆ ಗೊತ್ತಿರಲಿ ಇಲ್ಲೊಂದು ಶಿವಲಿಂಗ ಮೂರ್ತಿ ಇದೆ ದೇವಸ್ಥಾನದಲ್ಲಿ. ಈ ಶಿವಲಿಂಗ ಮೂರ್ತಿ ದೇವಸ್ಥಾನವನ್ನು 3 ಭಾಗ ಮಾಡಿ, ಒಂದು ಭಾಗವನ್ನು ಮದಿನಾ ನಗರಕ್ಕೆ, ಒಂದು ಭಾಗವನ್ನು ಮೆಕ್ಕಾ ನಗರಕ್ಕೆ, ಇನ್ನೊಂದು ಭಾಗವನ್ನು ಬಾಗ್ದಾದಲ್ಲಿ ಆ ಮಸೀದಿಯ ಕಟ್ಟಡಗಳ ಕಟ್ಟುವಂಥ ಕಲ್ಲನ್ನಾಗಿ ನಿರ್ಮಾಣ ಮಾಡಿದ ಈ ದುಷ್ಟ. ಒಂದು ಭಾಗವನ್ನು ಶಿವಲಿಂಗ ಮೂರ್ತಿ, ನಮ್ಮ ದೇಶದಲ್ಲಿ ನಾವು ಶಿವಲಿಂಗ ಮೂರ್ತಿಯನ್ನು ಪೂಜಿಸ್ತೀವಿ, ಅಂಥ ಶಿವಲಿಂಗ ಮೂರ್ತಿಯನ್ನು ಒಡೆದು ಒಂದು ಭಾಗವನ್ನು ಮದಿನಾ ನಗರಕ್ಕೆ, ಒಂದು ಭಾಗವನ್ನು ಮೆಕ್ಕಾ ನಗರಕ್ಕೆ, ಒಂದು ಭಾಗವನ್ನು ಬಾಗ್ದಾದ್ ದೇಶದ ಮಸೀದಿಯ ಕಟ್ಟಡದ ಆ ಕಲ್ಲುಗಳಿರ್ತಾವಲ್ಲ ಆ ಕಲ್ಲಕ್ಕೆ ಇದನ್ನು ಯೂಸ್ ಮಾಡಿದ ಅನ್ನೋದಾದರೆ ಈತ ಕ್ಷಮಿಸಲಾರದಂಥ ವ್ಯಕ್ತಿ. ಭಾರತ ದೇಶದ ಧರ್ಮದ ವ್ಯಕ್ತಿಗಳ ಭಾವನೆಗೆ ಧಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ದೇವಸ್ಥಾನದ ಮೇಲೆ ಯಾವ ವರ್ಷ 1025 ಮತ್ತು 1026ರಲ್ಲಿ ದಾಳಿ ಮಾಡ್ತಾನೆ. ಈತನ 16ನೇ ದಾಳಿಯಾಗಿತ್ತು. ಈ ದಾಳಿಯನ್ನು ತಡೆಗಟ್ಟಲು ಪ್ರಯತ್ನ ಪಟ್ಟಂಥ ರಜಪೂತ ಏಕೈಕ ಅರಸ ಯಾರಂದರೆ ಅನಿಲವಾಡದ ಸೋಲಂಕಿ ಅರಸ ಯಾರು ಅಂದರೆ 1ನೇ ಭೀಮದೇವ. ಅಂಥ 1ನೇ ಭೀಮದೇವನನ್ನು ಹಿಂದಿಸರಿಸಿ ದೇವಸ್ಥಾನವನ್ನು ನಾಶ ಮಾಡಿ ಇಲ್ಲಿರುವಂಥ 2000 kg ಚಿನ್ನದ ಗಂಟೆಯನ್ನು ಕಟ್ಟಿಕೊಂಡು 56 ವಜ್ರಲೇಪಿತವಾಗಿರುವಂಥ ಬಂಗಾರದ ಕಂಬಗಳನ್ನು ತೆಗೆದುಕೊಂಡು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋದ ಅಂತ 1027ರಲ್ಲಿ ಆತನ ಕೊನೆಯ ದಾಳಿ ಯಾವುದಂತ ಕ್ವಶನ್ ಕೇಳ್ತಾನೆ. ಅದು ಪಂಜಾಬದ ಜಾಟ್ರ ಮೇಲೆ ದಾಳಿ ಮಾಡ್ತಾನೆ. ಆ ಜಾಟ್ರಲ್ಲಿರುವಂಥ ಬಂಗಾರ ಮುತ್ತು ರತ್ನಗಳನ್ನು ಕಸ್ಕೋತಾನೆ. ಇದೊಂದು ನೌಕಾ ಕದನ ಅಂತ ಕರಿತೀವಿ. ಹೀಗೆ ಭಾರತ ದೇಶದ ಮೇಲೆ 17 ಬಾರಿ ದಾಳಿ ಮಾಡಿದಂಥ ವ್ಯಕ್ತಿ ಯಾರಂದರೆ ಮೊಹಮ್ಮದ್ ಗಜ್ನಿ. ಕ್ವಶನ್ ಆಗಿದೆ, ಮೊಹಮ್ಮದ್ ಗಜ್ನಿಯ 17ನೇ ದಾಳಿ ಯಾವುದಂದ್ರೆ ಪಂಜಾಬಿನ ಈ ಒಂದು ಜಾಟ್ರ ಮೇಲೆ ದಾಳಿ ಮಾಡ್ತಾನೆ. ಪಂಜಾಬಿನ ಜಾಟ್ರ ಮೇಲೆ ದಾಳಿ ಮಾಡ್ತಾನೆ 1027. ಇದೊಂದು ನೌಕಾ ಕದನ ಅಂತೇಳಿ ಕರಿತೀವಿ. ಹೀಗೆ ಭಾರತದ ಮೇಲೆ ದಾಳಿ ಮಾಡಿದಂಥ ಮೊಹಮ್ಮದ್ ಗಜ್ನಿಯ ಘೋರ ದಾಳಿಗಳನ್ನು ನಾವು ಅಧ್ಯಯನ ಮಾಡಿದ್ವು ಸ್ನೇಹಿತರೆ. ನಾಳೆಯ ಅವಧಿಯಲ್ಲಿ ಮತ್ತೆ ಮೊಹಮ್ಮದ್ ಗೋರಿ ಯಾವ ಥರ ದೇಶದ ಮೇಲೆ ದಾಳಿ ಮಾಡ್ತಾನೆ, ನಮ್ಮ ದೇಶದ ಸಾಮ್ರಾಜ್ಯವನ್ನು ಯಾವ ಥರ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ಅಧ್ಯಯನ ಮಾಡಿದೆವು. ತಮ್ಮೆಲ್ಲರಿಗೆ ಪಾಠ ಬೋಧನೆ ಮಾಡೋದೇ ಒಂದು ನನಗೆ ಬಹಳ ಖುಷಿ. ನಾನು ಏನು ಅಮೃತ ಊಟ ಮಾಡಿದಂಗೆ ಅನ್ನಿಸ್ತದೆ. ನಿಮಗೆಲ್ಲ ಇನ್ನೂ ಆಧುನಿಕ ಭಾರತ ಇತಿಹಾಸವನ್ನು, ಕರ್ನಾಟಕದ ಇತಿಹಾಸವನ್ನು, ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಬೇಕಲ್ಲ ಹೀಗೆ ಲೈವ್ ಆಗಿ ಬಂದು ನಾನು ನೇರವಾಗಿ ಪಾಠ ಬೋಧನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ದೇವರು ನಿಮ್ಮ ಸೇವೆ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೆ ನನಗೆ ಇದೊಂದು ಪೂರ್ವಜನ ಪುಣ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ.